ಹಾಯ್ ನಮಸ್ಕಾರ ಎಲ್ರಿಗೂ. ದಿಸ್ ಇಸ್ ಕವಿತಾ ಆ್ಯಂಡ್ ವೆಲ್ಕಮ್ ಟು ಮಲ್ನಾಡ್ ಫುಡ್ ಫ್ಯಾಕ್ಟರಿ ಚಾನಲ್. ಕುರಿ ಮೆದುಳು, ದಿಸ್ ಇಸ್ ಗೋಟ್ ಬ್ರೈನ್. ಇದರಲ್ಲಿ ತುಂಬಾ ಪ್ರೋಟೀನ್ ಹೆಚ್ಚಾಗಿರುತ್ತೆ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಅಷ್ಟೇ, ಆ್ಯಂಡ್ ಕೆಲವು ವಿಟಮಿನ್ಸು ಸಿಗುತ್ತೆ. ಇದನ್ನು ಫ್ರೈ ಮಾಡಿಬಿಡೋಣ. ನಾನಿತ್ತು ಡೈರೆಕ್ಟಾಗಿ ಅದನ್ನು ಹಾಗೆ ಫ್ರೈ ಮಾಡಲ್ಲ, ಬ್ರೈನ್ನ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನನಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೋತೀನಿ. ನಾನೊಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ಈಗ ಇದರಲ್ಲಿ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಬ್ರೈನ್ನ. ಒಂದು 3-4 ಸತಿ ಕ್ಲೀನಾಗಿ ತೊಳೆದ್ಬಿಟ್ಟು ಅದ್ರ ಜೊತೆ ಸೇರಿಸ್ಕೊಳ್ಳಿ. ಇದನ್ನು ಒಂದು 5 ನಿಮಿಷ ಹಾಗೆ ನೀರಲ್ಲಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು. 5-10 ನಿಮಿಷ ಚೆನ್ನಾಗಿ ಬೇಯಲಿ, ಯಾಕಂದರೆ ಒಳಗಡೆ ಅಲ್ಲಿ ಪೂರ್ತಿ ಬೇಯಬೇಕು, ಇಲ್ಲಾಂದರೆ ಅದು ಒಂಥರ ಸ್ಮೆಲ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಆಗ ಕ್ಲೀನಾಗಿ ತೊಳ್ಕೊಬೇಕು ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಒಂದು ತಟ್ಟೆ ಹಾಕಿ ಮುಚ್ಚಿಟ್ಬಿಡಿ. ಬ್ರೈನ್ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಸಪ್ರೇಟ್ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ಫ್ರೈ ಮಾಡೋಕ್ಕೆ ನಾನೀಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ನಾನು ಒಂದು 2-3 ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಒಂದನ್ನು ಸಣ್ಣಕ್ಕೆ ಕೊಚ್ಚಾಕೊಳ್ಳಿ. ಇದು ಸ್ವಲ್ಪ ಈರುಳ್ಳಿ ಏನು ಪೂರ್ತಿ ಬ್ರೌನಿಶ್ ಹಾಕಬೇಕಂತ ಏನಿಲ್ಲ, ಸ್ವಲ್ಪ ಬಾಡಿದ್ರೆ ಸಾಕು. ಇದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಸೇರಿಸ್ಕೊಳ್ಳೋಣ. ದಪ್ಪಕ್ಕಿರುವಂಥ ಟೊಮೆಟೊ ಒಂದು, ನಾನು ಸ್ವಲ್ಪ ಅದನ್ನು ಚೆನ್ನಾಗಿ ಕಟ್ ಮಾಡಿ ಸ್ವಲ್ಪ ಅದನ್ನು ಸ್ಕ್ವೀಸ್ ಮಾಡಿ, ಸೊ ಅದರಲ್ಲಿರೋ ಮಸಾಲ ಬಿಟ್ಕೋಬೇಕು. ಆ ಥರ ಚೆನ್ನಾಗಿ ಸ್ವಲ್ಪ ಹಿಂಡಿ ಹಾಕ್ಕೊಂಡ್ರೆ ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ. ಟೊಮೆಟೊ ಎಷ್ಟಕ್ಕೆಷ್ಟು ಮೆತ್ತಗಾಗುತ್ತೋ ಅಷ್ಟಕ್ಕಷ್ಟು ಟೇಸ್ಟಿಯಾಗಿರುತ್ತೆ ಈ ಫ್ರೈ. ಈಗ ಫ್ರೈಗೆ ಬೇಕಿರುವಂಥ ಪುಡಿಗಳನ್ನ ಸೇರಿಸ್ಕೊಳ್ಳೋಣ. ನಾನೀಗ ಇದರಲ್ಲಿ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನು ಅಚ್ಕಾರದ ಪುಡಿ, 1/4 ಚಮಚಷ್ಟು ಅರಿಶಿಣದ ಪುಡಿ, ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಸ್ಪೂನು. ಇದು ಉಪ್ಪು ಈ ಗ್ರೇವಿಗೆ ನಾವೇನು ರೆಡಿ ಮಾಡಿದ್ದೀವಿ ಅದಕ್ಕೆ ಮಾತ್ರ ಸೇರಿಸ್ಕೊಳ್ಳಿ, ಯಾಕಂದ್ರೆ ನಾವು ಆಲ್ರೆಡಿ ಬ್ರೈನ್ಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆನೇ ಇರಲಿ. ಈ ಮಸಾಲೆ ಪೂರ್ತಿ ಸ್ವಲ್ಪ ಕುದಿಬೇಕು. ಗ್ರೇವಿ ಚೆನ್ನಾಗಿ ಕುದ್ದಿದೆ. ಇದರಲ್ಲಿ ನಾವು ಬೇಯಿಸಿಟ್ಟಿರೋ ಬ್ರೈನನ್ನು ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ನಿಧಾನಕ್ಕೆ ಒಂದೊಂದೇ ತೆಗ್ದಾಗಿ, ಯಾಕಂದರೆ ಹಾಗೆ ಹಾಕಿದ್ರೆ ತುಂಬ ಮೆತ್ತಗಿರೋದ್ರಿಂದ ತುಂಬ ಸಾಫ್ಟ್ ಇದೆಯಲ್ಲ, ಒಳ್ಳೆ ಪೇಸ್ಟ್ ಥರ ಆಗಿಬಿಡುತ್ತೆ ಆಮೇಲೆಲ್ಲ. ಸೊ ಹಾಗಾಗಿ ನೀವು ತಿರುಗಿಸುವಾಗಲೂ ಅಷ್ಟೇ ಒಂದು ನಿಧಾನಕ್ಕೆ ತುಂಬ ನಿಧಾನಕ್ಕೆ ಅದನ್ನು ಕಲಿಸ್ಕೊಳ್ಳಿ ಗ್ರೇವಿ ಜೊತೆ. ಒಂದು 3 to 4 ಮಿನಿಟ್ಸ್ ಈ ಬ್ರೈನ್ ಹಾಗೆ ಚೆನ್ನಾಗಿ ಇದರಲ್ಲಿ ಬೇಯಲಿ, ಸೊ ದಟ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸ್ವಲ್ಪ ಕಸ್ತೂರಿ ಮೇಥಿನ ಇದ್ರ ಮೇಲೆ ಪುಡಿ ಮಾಡಿ ಹಾಗೆ ಹಾಕೊಂಬಿಡಿ. ಸಣ್ಣಕ್ಕೆ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿನೂ ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರು ಚೆನ್ನಾಗಿ ಇದ್ರ ಮೇಲೆ ನಿಮ್ಗೆ ಎಷ್ಟು ಖಾರ ಇಷ್ಟ ಆಗುತ್ತೋ ಅಷ್ಟು ಬೇಕಾದ್ರೂ ಹಾಕ್ಕೋಬೋದು. 1 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ಒಂದು 10 ಡ್ರಾಪ್ ಆಗೋಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ, ಇನ್ನೂ ಇರೋದು ಎನ್ಹ್ಯಾನ್ಸ್ ಮಾಡಿಕೊಡುತ್ತೆ ಟೇಸ್ಟ್ನ. ಅಷ್ಟೇ ಫ್ರೆಂಡ್ಸ್, ಬ್ರೈನ್ ಫ್ರೈ ರೆಡಿ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್
ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.